ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಚೊಟ್ಟನಿಕ್ಕರ ಭಗವತಿ ದೇವಿ ಟೆಂಪಲ್ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ, ಅಂದರೆ ಇದು ಏನಕ್ಕೋಸ್ಕರ ಫೇಮಸ್ಸು ವೀಕ್ಷಕರೇ. ಈ ಟೆಂಪಲ್ಲು ಭೂತ ದುಷ್ಟ ಶಕ್ತಿಗಳು ಅಥವಾ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿರುವ ಪ್ರತಿಯೊಬ್ಬರನ್ನು ಗುಣಪಡಿಸುವಂಥ ತಾಯಿ ವೀಕ್ಷಕರೇ, ಈ ಭಗವತಿ ತಾಯಿ ವೀಕ್ಷಕರೇ. ಈ ಭಗವತಿ ತಾಯಿಯ ಹಿನ್ನೆಲೆ ಏನು, ಏನಕ್ಕೋಸ್ಕರ ಈ ದುಷ್ಟ ಶಕ್ತಿಗಳು ಅಲ್ಲಿ ಜಾಸ್ತಿ ಇದ್ದು ಹೇಗೆ ಈ ತಾಯಿ ಆ ದುಷ್ಟತಕ್ಷಿಗಳನ್ನು ಪರಿಹಾರ ನೀಡುತ್ತೆ, ಅಲ್ಲಿರೋ ಮರದ ವಿಶೇಷವೇನು, ಆ ಮರದಕ್ಕೆ ಏನಕ್ಕೆ ಇಷ್ಟೊಂದು ಗೊಂಬೆಗಳಾಗಲಿ ತೊಟ್ಲುಗಳಾಗಲಿ ಎಲ್ಲ ಪ್ರತಿಯೊಂದು ಮಳೆ ಹೊಡೆದು ಕಟ್ಟಿರ್ತಾರೆ, ಇದರ ಪ್ರತಿಯೊಂದು ವಿಶೇಷನು, ಇದು ಹೇಗೆ ಇದು ಭಗವತಿ ಅಲ್ಲಿ ನೆಲೆಸಿದ್ದು, ಯಾರು ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು, ಟೆಂಪಲ್ ಎಷ್ಟೊತ್ತಿಗೆ ಓಪನ್, ಪ್ರತಿಯೊಂದು A to Z ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಮೊದಲೇ ಹೇಳ್ದಂಗೆ ಈ ಭಗವತಿ ಟೆಂಪಲ್ಲು ತಾಯಿ ಭಗವತಿ ದೇವಿ ಟೆಂಪಲ್ಲು ಇದು ವರ್ಲ್ಡಲ್ಲೇ ಒನ್ ಆಫ್ ದ ಬೆಸ್ಟ್ ಟೆಂಪಲ್. ಏನಕ್ಕೆ ಅಂದರೆ ಯಾವುದೋ ದುಷ್ಟ ಶಕ್ತಿಗಳಿರಲಿ, ಯಾವ ಭೂತ ಪೇತಗಳಿರಲಿ, ಮಾನಸಿಕ ಅಸ್ವಸ್ಥನೆ ಹೊಂದಿರುವ ಪ್ರತಿಯೊಬ್ಬರಿಗೂ ಗುಣಪಡಿಸುವಂತಹ ತಾಯಿ ವೀಕ್ಷಕರೇ. ಪ್ರತಿಯೊಬ್ಬರು ಇಲ್ಲಿಗೆ ಈ ದೇವಸ್ಥಾನಕ್ಕೆ, ಚೊಟ್ಟನಿಕ್ಕರಕ್ಕೆ ದೇವಸ್ಥಾನ, ಭಗವತಿ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಭೇಟಿ ನೀಡ್ತಾರೆ ವೀಕ್ಷಕರೇ. ಈ ಭಗವತಿ ನಿಲಯ ಮತ್ತು ನಮ್ಮ ಕೊಲ್ಲೂರು ಮೂಕಾಂಬಿಕೆಗೂ ತುಂಬ ಅವಿನಾಭಾವ ಸಂಬಂಧ ಇದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ವೀಕ್ಷಕರೇ, ಏನದು ಅದು ಅಂತ. ಇದರಲ್ಲಿ ಇದು ಪ್ರತಿಯೊಂದು ಸ್ಟೋರಿ, ಈ ದಂತಕಥೆ, ಇದು ಹುಟ್ಟಿ ಬಂದಿದ್ದು ಹೇಗೆ, ಇದು ಹೇಗೆ ಭೂತ ಪ್ರೇತಗಳನ್ನು ಇದು ನಿವಾರಣೆ ಮಾಡುತ್ತೆ, ಇಲ್ಲಿ ಇದು ಆ ದಟ್ಟ ಅರಣ್ಯದಲ್ಲಿ ಹೇಗೆ ಹೋಗಿ ಈ ಭಗವತಿ ದೇವಿ ನೆಲೆಸಿದ್ದು ಅನ್ನೋದೊಂದು ಎಲ್ಲ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ಚೊಟ್ಟನಿಕ್ಕರ ದೇವಸ್ಥಾನ ಇದೊಂದು ತುಂಬ ಹಳೆಯ ಟೆಂಪಲ್ ವೀಕ್ಷಕರೇ. ಈ ಕೇರಳದಲ್ಲೇ ಇದು ತುಂಬ, ಅಂದರೆ ಇಂಡಿಯಾದಲ್ಲೇ ತುಂಬ ಹಳೆಯ ಟೆಂಪಲ್ಗಳು ಇವೆಲ್ಲ. ಇದು ಒಂದು ದಟ್ಟ ಅರಣ್ಯಗಳ ಮಧ್ಯದಲ್ಲಿರುವಂಥ ಒಂದು ಟೆಂಪಲ್ ವೀಕ್ಷಕರೇ, ಈ ಚೊಟ್ಟನಿಕ್ಕರ ಭಗವತಿ ದೇವಿ ಟೆಂಪಲ್ ವೀಕ್ಷಕರೇ. ಇಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ದುರ್ಗಾದೇವಿಗೆ ಪೂಜೆ ಮಾಡಲಾಗುತ್ತೆ ವೀಕ್ಷಕರೇ. ಅದು ಬೆಳಿಗ್ಗೆ ಸರಸ್ವತಿ, ಮಧ್ಯಾಹ್ನ ಲಕ್ಷ್ಮಿ ಮತ್ತು ಬಂದ್ಬಿಟ್ಟು ದುರ್ಗಾದೇವಿಗೆ ಇಲ್ಲಿ ಪೂಜೆ ಮಾಡ್ತಾರೆ ವೀಕ್ಷಕರೇ. ಅದು ಬೆಳಿಗ್ಗೆಯ ಸರಸ್ವತಿಗೆ ಬಿಳಿ ವಸ್ತ್ರದಲ್ಲಿ, ಮಧ್ಯಾಹ್ನ ಲಕ್ಷ್ಮಿಗೆ ಕಡು ಕೆಂಪು ಅಲ್ಲಿ, ಮತ್ತು ದುರ್ಗಾದೇವಿ ಸಂಜೆ ನೀಲಿ ವಸ್ತ್ರದಲ್ಲಿ ಪೂಜೆ ಮಾಡ್ತಾರೆ ವೀಕ್ಷಕರೇ. ಅದೇ ತುಂಬ ವಿಶೇಷ. ಈ ಮೂರೂ ದೇವತೆಗಳಿಗೆ ಅವರು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಪೂಜೆ ಮಾಡ್ತಾರೆ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ಇದು ತುಂಬ ಹಳೆಯ ಟೆಂಪಲ್ ವೀಕ್ಷಕರೇ. ಇಲ್ಲಿ 2 ಟೆಂಪಲ್ಗಳು ಬರ್ತವೆ. ಒಂದು ಕೀಕಾವು ಮತ್ತು ಮೇಲುಕಾವು ಅಂತ. ಮೇಲುಕಾವು ಅನ್ನೋದು ಒಂದು ಮಾತೃ ದೇವತೆ, ಅದು ಮೇನ್ ಟೆಂಪಲ್ ನಿಮಗೆ ಬಂದ್ಬಿಟ್ಟು. ಇನ್ನೊಂದು ಕೀಕಾವು ಅನ್ನೋದು ನಿಮಗೆ ಅದು ಕೊಳದ ಪಕ್ಕದಲ್ಲಿರುವ ಭದ್ರಕಾಳಿ ಟೆಂಪಲ್ ವೀಕ್ಷಕರೇ. ಅದು ಆ ಭದ್ರಕಾಳಿ ಟೆಂಪಲ್ ಏನು ಈ ಭಗವತಿ ನಿಲಯ ಅದು ಯಾವುದು, ಇದು ಭದ್ರಕಾಳಿ ಏನು ಇದ್ರ ಹಿಸ್ಟ್ರಿ ಏನು, ರಹಸ್ಯ ಏನು, ಇವು ಹೇಗೆ ಬಂದು ಅಲ್ಲಿ ನೆಲೆಸಿದ್ದು ಅನ್ನೋದು ಒಂದು ದಂತಕಥೆ ಇದೆ ವೀಕ್ಷಕರೇ. ಅದನ್ನ ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಭಗವತಿ ನಿಲಯ ಅದಿದೆಯಲ್ಲ, ಇದು ಒಂದು ಫೇಮಸ್ ಟೆಂಪಲ್ ವೀಕ್ಷಕರೇ. ಇದು ಒಂದು ದಟ್ಟ ಅರಣ್ಯಗಳಲ್ಲಿರೋದು. ಆ ಅರಣ್ಯಗಳಲ್ಲಿ ಬುಡಕಟ್ಟು ಜನಾಂಗದವರು ತುಂಬ ವಾಸವಾಗಿದ್ರು. ಅಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಒಬ್ಬರಾದ ಕಣ್ಣಪ್ಪನ್ ಅನ್ನರು ಯಾವಾಗಲೂ ಈ ಕಾಳಿ ದೇವಿಗೆ ಬಂದು ಒಂದು ಹಸುವನ್ನು ಬಲಿ ಕೊಡರಂತೆ ವೀಕ್ಷಕರೇ. ಪ್ರತಿ ಶುಕ್ರವಾರ ಬಂದ್ಬಿಟ್ಟು ಒಂದೊಂದು ಹಸುನ ಬಲಿ ಕೊಡ್ತಾನೆ ಹೋಗರಂತೆ ವೀಕ್ಷಕರೇ. ಆಗ ಒಂದು ದಿನ ಏನು ಮಾಡ್ತಾರಂತೆ, ಒಂದು ಚಿಕ್ಕ ಹಸು ಕರು ಕಾಣಿಸ್ಕೊಳತ್ತಂತೆ. ಆ ಹಸು ಕರುನ ಅವನು ದೇವ್ರಿಗೆ ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು ಮಗಳು ತಡಿತಾಳಂತೆ. ಅದು ಅಷ್ಟು ಚೆನ್ನಾಗಿರುತ್ತಂತೆ, ಅದನ್ನ ನೋಡಿ ಮಗಳು ತಡಿತಾರಂತೆ. ಅವಾಗ ಅದನ್ನ ತಡೆದಾಗ ಏನಾಗುತ್ತೆ, ಅವಾಗ ಬಲಿ ಕೊಡಲ್ವಲ್ಲ, ಅವಾಗ ಅವಳು ಮಗಳಿಗೆ ಒಂಥರ ಅಸ್ವಸ್ಥವಾಗಿ ಮಗಳು ತೀರೋಗ್ಬಿಡ್ತಾಳಂತೆ ವೀಕ್ಷಕರೇ. ಆಗ ಕಣ್ಣಪ್ಪನಿಗೆ ತುಂಬಾ ಬೇಜಾರಾಗಿ, ನಾನು ಇದನ್ನ ಬಲಿ ಕೊಡ್ಲಿಲ್ವ, ಅದಕ್ಕೆ ಹೀಗಾಯ್ತು ಅಂತ ದುಃಖ ಪಡ್ಕೊಂತ ಮಗಳನ್ನ ಅದನ್ನ ಮಾಡೋಕ್ಕೋಸ್ಕರ, ಪೂಜಾ ಕಾರ್ಯಗಳನ್ನ ಮುಗಿಸಕ್ಕೆ ಮಗಳನ್ನ ಅಂತ್ಯಕ್ರಿಯೆ ಮಾಡೋಕ್ಕೋಸ್ಕರ ಅವಳಿಗೆ ಕರ್ಕೊಂಡು ಹೋಗ್ತಾರಂತೆ ಯಾತ್ರೆ ವೀಕ್ಷಕರೇ. ಅವಳ ದೇಹನೇ ಮಾಯವಾಗ್ಬಿಡುತ್ತಂತೆ ವೀಕ್ಷಕರೇ. ಆ ದೇಹ ಮಾಯವಾದ್ಮೇಲೆ ಕಣ್ಣಪ್ಪನ್ನು ದೇವರ ಹತ್ರ ಬಂದ್ಬಿಟ್ಟು ಕೇಳ್ತಾನಂತೆ, ನಾನು ನಿಂಗೆ ಬಲಿ ಕೊಡದೇ ಇರೋದಕ್ಕೆ ಈ ಥರ ಮಾಡಿದೆಯಾ ಇಲ್ವಾ ಅಂತ, ನನ್ನಿಂದ ತಪ್ಪಾಗಿದೆ ಅಂತ ಮಾಡಿದಾಗ ಅಲ್ಲಿನ ಅರ್ಚಕರೇ ಹೇಳ್ತಾರಂತೆ, ನೀನು ಆ ದೇವಿಗೆ ಬಲಿ ಕೊಟ್ಟಿಲ್ವಲ್ಲ ಅದಕ್ಕಾಗಿ ಅಂತ. ಆಗ ಆ ಹಸುನ ಹುಡ್ಕೊಂಡು
ಬಂದು ಇದು ಕೊಟ್ಟರೆ ಒಳ್ಳೇದಾಗುತ್ತೆ. ಆಗ ಅವನು ಕರುನ ಹುಡ್ಕೊಂಡು ಹೋಗ್ತಾನಂತೆ. ಆವಾಗ ಅವನ ಕಣ್ಣಿಗೆ ಒಂದು 2 ಕಲ್ಲುಗಳು ಬೀಳ್ತಾವಂತೆ ವೀಕ್ಷಕರೇ. ಆ ಕಲ್ಲನ್ನ ಅವನು ಒಂಥರ ದೇವ್ರ ತರ ಕಲ್ಲು ಅಂತ ಅರ್ಚಕರು ಸಿಕ್ಕಿ, ಇವೆರಡು ತುಂಬಾನೇ ದೇವ್ರ ಕಲ್ಲುಗಳು, ನೀನು ಮಾಡಿರೋ ತಪ್ಪಿಗೆ ಇದಾಗಬೇಕು ಅಂದ್ರೆ ನಿನಗೆ ಒಳ್ಳೇದಾಗಬೇಕು ಅಂದ್ರೆ ಈ 2 ಕಲ್ಲುಗಳನ್ನ ನೀನು ಪೂಜೆ ಒಂದು ವಿಷ್ಣು ಮತ್ತೆ ಇನ್ನೊಂದು ಲಕ್ಷ್ಮಿ ಕಲ್ಲುಗಳಂತೆ ವೀಕ್ಷಕರೇ. ಅವನ್ನ ನೀನು ಪೂಜೆ ಮಾಡಬೇಕು ಅಂತ ಅವನು ಪ್ರತಿಯೊಂದು ಸಾಯ ತನಕನೂ ಆ ಕಲ್ಲುಗಳನ್ನ ಕ್ಲೀನಾಗಿ ಪೂಜೆ ಮಾಡಿ ಅವನು ಸಾಯ್ತಾನಂತೆ ವೀಕ್ಷಕರೇ. ಅದಾದ್ಮೇಲೆ ಸ್ವಲ್ಪ ಜನ ಅಲ್ಲೇ ಬುಡಕಟ್ಟು ಜನಾಂಗದವರು ಒಂದು ಹಸುಗಳಿಗೆ ಹುಲ್ಲು ಕುಯ್ಕೋಬೇಕು ಅಂತ ಬರ್ತಾರಂತೆ ಆ ಅರಣ್ಯ ಪ್ರದೇಶಕ್ಕೆ. ಅವಾಗ ಬರ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಕುಡ್ಲನ್ನ ಒಂದ್ ಸ್ವಲ್ಪ ಶಾರ್ಪ್ ಆಗ್ಲಿ ಅಂತ ಕಲ್ಲಿಗೆ ಮಸಿಯಕ್ಕೆ ಹೋಗ್ತಾನಂತೆ. ಅವಾಗ ಅದು ಒಂಥರ ರಕ್ತನ ಚಿಮ್ಮುತ್ತಂತೆ ವೀಕ್ಷಕರೇ ಆ ಕಲ್ಲುಗಳು. ಆಗ ಅದು ರಕ್ತನ ಚಿಮ್ಮು ನೋಡಿ ಆ ಅರ್ಚಕರು ಹೇಳ್ತಾರಂತೆ, ಇವು ದೇವತೆಗಳು, ಇವು ಒಂದು ಬ್ರಹ್ಮ ವಿಷ್ಣು, ಒಂದೊಂದು ಲಕ್ಷ್ಮೀ ದೇವತೆಗಳು ಇವು ಅಂತ ಹೇಳ್ಬಿಟ್ಟು ಆ ಒಂದು ಕಲ್ಲಿನ ಮೂಲನೇ ಈಗ ಮೈನ್ ದೇವತೆಗಳಲ್ಲಿ ಪೂಜೆ ಮಾಡ್ತಾರೆ ವೀಕ್ಷಕರೇ ಆ ಭಗವತಿ ಟೆಂಪಲ್ ಅಲ್ಲಿ ವೀಕ್ಷಕರೇ. ಹಾಗಾಗಿ ಅದು ಅಲ್ಲಿ ಜನಿಸಿದ್ದು, ಅದು ಹಾಗೆ ಹುಟ್ಟಿ ಬಂದಿದ್ದು ವೀಕ್ಷಕರೇ. ಅದೊಂದು ದಂತಕಥೆ ವೀಕ್ಷಕರೇ. ಹಾಗೇನೆ ಇಲ್ಲಿ ಭೂತಗಳಾಗ್ಲಿ ದುಷ್ಟಶಕ್ತಿಗಳಾಗ್ಲಿ ಈಗ ಮಾನಸಿಕ ಅಸ್ವಸ್ಥರಾಗಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಅವರಿಗೆ ಇಲ್ಲಿಗೆ ಹೋಗಿ ಪೂಜೆ ಮಾಡಿಸೋದಾಗ್ಲಿ ಅಥವಾ ಸಂವಹನ ಮಾಡಿಸಿ ತಾಯಿ ಹತ್ರ ಕಳಿಸ್ಕೊಡೋದಾಗ್ಲಿ ಆ ಥರ ಮಾಡಿದಾಗ ಎಲ್ಲರಿಗೂ ನಿವಾರಣೆ ಆಗುತ್ತೆ. ನಿವಾರಣೆ ಆದಮೇಲೆ ತುಂಬ ಜನ ಹರಕೆಗಳನ್ನ ಕಟ್ಕೊಂಡಿರ್ತಾರೆ. ಆ ಹರಕೆಗಳೆಲ್ಲ ನಿವಾರಣೆ ಆದಮೇಲೆ ಆ ಮರಗಳಿಗೆ ಅಲ್ಲಿರೋ ಒಂದು ಮರಕ್ಕೆ ಇದು ಮಳೆಗಳಲ್ಲಿ ಮಳೆ ಹೊಡೆದ್ಬಿಟ್ಟು ಆ ಮಳೆಗೆ ಏನ್ ಬೇಡ್ಕೊಂಡಿರ್ತಾರೋ ಅದನ್ನ ಗೊಂಬೆ, ದುಷ್ಟಶಕ್ತಿಗಳಾಗಿದ್ರೆ ಗೊಂಬೆ, ಭೂತ ಪ್ರೇತಗಳಾದ್ರೆ ಗೊಂಬೆ ಕಟ್ಟೋದು, ಆ ತರ ತೊಟ್ಲು ಕಟ್ಟೋ ಏನ್ ಬೇಡ್ಕೊಂಡಿರ್ತಾರೋ ಅದನ್ನೆಲ್ಲ ಹೊಡೆದು ಕಟ್ಟಿ ಹೋಗ್ತಾರಂತ ವೀಕ್ಷಕರೇ ಹರಕೆ ತೀರ್ಸಕ್ಕೋಸ್ಕರ. ಅದು ಮಳೆನ ಹರಕೆ ತೀರ್ಸಕ್ಕೋಸ್ಕರ ಮಳೆಯಲ್ಲಿ ಸುತ್ತಿಗೆ ಹೊಡೆಯೋದು ನೋಡಿದ್ದೀರಾ, ಆ ಮಳೆನ ಹಣೆಯಲ್ಲಿ ಚೆಚ್ಚಿ ಹೊಡಿತಾರಂತೆ ವೀಕ್ಷಕರೇ. ಅದಕ್ಕೆ ಅದು ಹೇಗೆ ಮರ ಗಟ್ಟಿಯಾಗಿದ್ರೆ ಹೇಗೆ ಹೋಗುತ್ತೋ ಅದು ಗೊತ್ತಿಲ್ಲ, ಒಂಥರ ಇವೆಲ್ಲ ಪವಾಡಗಳು. ಆ ಮಳೆನ ಹಣೆಯಲ್ಲಿ ಹೊಡೆಯೋದು ಇದೆಯಲ್ಲ, ಅದು ಯಾವ ತರ ಮಳೆ ಹಣೆಯಲ್ಲಿ ಹೋಗಿ ಚುಚ್ಕಣುತ್ತಾ, ಅದು ಎಲ್ಲ ಯಕ್ಷ ಪ್ರಶ್ನೆಗಳಿದಾವೆ. ಅಲ್ಲಿ ಹೋಗಿ ನೋಡಿದಾಗ ಅದೊಂದು ರೋಮಾಂಚನವಾಗುತ್ತವೆ. ಹಾಗಾಗಿ ನೀವೆಲ್ಲ ಈಗ ನಾನು ಫಸ್ಟ್ ಪೇಜಲ್ಲಿ ಚಿತ್ರ ನೋಡ್ಬೋದು, ಅದ್ರ ಮೇಲೂ ನಾನು ಹಾಕಿರ್ತೀನಿ ಆ ಮರಗಳು ಹೇಗಿರುತ್ತೆ ಅಂತ. ಆ ಮರಗಳಲ್ಲಿ ಪ್ರತಿಯೊಂದನ್ನು ಹಾಕಿರ್ತಾರೆ. ಈಗ ಯಾರೇ ಈ ಭೂತ ಪ್ರೇತಗಳಾಗಲಿ ದುಷ್ಟಶಕ್ತಿಗಳಾಗಲಿ ಯಾರೇ ಏನೇ ಮಾಡಿಸಿದ್ರಾಗಲಿ ಈ ಭಗವತಿ ನಿಲಯಕ್ಕೆ ಹೋದರೆ ಇದು ಅದಕ್ಕೇನೆ ತುಂಬ ಫೇಮಸ್ಸು. ಅಲ್ಲಿ ಅರ್ಚಕರು ಸಂವಹನ ಮಾಡಿ ತಾಯಿ ಹತ್ರ ಕಳಿಸ್ತಾರಂತೆ ವೀಕ್ಷಕರೇ. ಆಗ ತಾಯಿ ಅವ್ರನ್ನ ಆ ದುಷ್ಟಶಕ್ತಿಗಳನ್ನಾಗಲಿ ಅವನ್ನೆಲ್ಲ ನಿವಾರಣೆ ಮಾಡುತ್ತಂತೆ ವೀಕ್ಷಕರೇ. ಅದಲ್ಲದೆ ಇದ್ರೂ ಏನೇ ಅಸ್ವಸ್ಥನೆ ಪ್ರಾಬ್ಲಮ್ ಇದ್ರೂ ಏನೇ ಮಾನಸಿಕ ಕಾಯಿಲೆಗಳಿದ್ರೂ ತಾಯಿನ ದೇವತೆಗೆ 41 ದಿನಗಳ ತನಕ ಪೂಜೆ ಮಾಡಿದರೆ ಅದು ಕೂಡ ದೇವತೆ ಅವರಿಗೂ ಒಳ್ಳೇದು ಮಾಡ್ತಾರಂತೆ. ಎಲ್ಲ ಮಾನಸಿಕ ಅಸ್ವಸ್ಥರಾಗಲಿ ಏನೇ ಅನಾರೋಗ್ಯವಾಗಲಿ ದೂರ ಆಗುತ್ತಂತೆ ವೀಕ್ಷಕರೇ. ಅದು ಕೂಡ ಇಲ್ಲಿ ಒಂದು ಹಿಸ್ಟ್ರಿ ಅಂದರೆ ತುಂಬ ಜನಗೆ ನಡೆದಿರೋ ಕಥೆಗಳು, ತುಂಬ ಜನ ಹೇಳ್ಕೊಂಡಿರೋದು, ತುಂಬ ಲಿಖಿತವಾಗಿರೋ ಕಥೆಗಳು ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು. ಇದು ಏನು ಟೆಂಪಲ್ಲು, ಹೇಗೆ ಇದು ಬರೋದು ವೀಕ್ಷಕರೇ ಕೇರಳದ ಕೊಚ್ಚಿಲಿ ವೀಕ್ಷಕರೇ. ಇದು ಬರೋದು ಕೊಚ್ಚಿಲಿ. ಯಾರೇ ಹೋಗ್ಬೇಕಂತಿದ್ರೆ ಇದು ಕೊಚ್ಚಿ ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 400+ ಕಿಲೋಮೀಟ್ರು ಆಗುತ್ತೆ ನಿಮಗೆ ಹೋಗಬೇಕು, ಅಲ್ಲಿಗೆ ರೀಚ್ ಆಗಬೇಕು ಅಂದರೆ. ಮತ್ತೆ ಅಲ್ಲಿಗೆ ನಿಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 4 AM to 12 PM ಮತ್ತು 4 PM to 8:30 PM ತನಕ ಟೆಂಪಲ್ ಓಪನ್ ಆಗಿರುತ್ತೆ ವೀಕ್ಷಕರೇ. ಇದು ತುಂಬಾನೇ ವಿಶೇಷವಾದ ಟೆಂಪಲ್ಲು. ಇಲ್ಲಿ ಲಕ್ಷ್ಮಿ ಆಗಲಿ, ಸರಸ್ವತಿ ಆಗಲಿ, ದುರ್ಗಾದೇವಿಗಾಗಲಿ ಡೈಲಿ ಪೂಜೆ ಆಗುತ್ತೆ. ಇದಕ್ಕೂ ಮತ್ತೆ ನಮ್ಮ ಕೊಲ್ಲೂರಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ. ಕೊಲ್ಲೂರು ಮೂಕಾಂಬಿಕೆಗೂ ಕೂಡ ಇಲ್ಲಿಂದಲೇ ಆ ದೇವುಗಳು ಹೋಗಿ ಅಲ್ಲಿ ನೆಲೆಸಿರೋದು. ಅದರದ್ದು ಒಂದು ರೋಮಾಂಚನಕಾರಿ ಕಥೆ ಇದೆ. ಈ ಅವಿನಾಭಾವ ಸಂಬಂಧಗಳು ಹೇಗೆ ಅಲ್ಲಿ ಬೆಳಿಗ್ಗೆ ಇಲ್ಲಿ ಸಂಜೆ ಹೇಗೆ ಅವು ದೇವರುಗಳು ಕಾಣಿಸ್ಕೊಳ್ತವೆ ಅನ್ನೋ ಒಂದೊಂದು ಹಿಸ್ಟ್ರಿನ ಅದನ್ನ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ. ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಶನ್ ಬೇಕು ಇದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಅಂದರೂ ನನಗೆ ಕಮೆಂಟ್ಸ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.